ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯುವನಿಧಿ ಸ್ಟೂಡೆಂಟ್ಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿನ್ನೆಯಿಂದನೇ ಡಿಸೆಂಬರ್ ಆಗಿರ್ಬೋದು ಹಾಗೆ ಜನವರಿ ತಿಂಗಳ ಹಣ ಕ್ರೆಡಿಟ್ ಆಗ್ತಾ ಬರ್ತಿದೆ. 2 ತಿಂಗಳ ಹಣ ಒಟ್ಟು 6,000 ಹಣ ಕ್ರೆಡಿಟ್ ಆಗ್ತಾ ಬರ್ತಿದೆ. ಹಾಗೆ ನನಗೆ ಯುವನಿಧಿ ಸ್ಟೂಡೆಂಟ್ಗಳು ಕಮೆಂಟ್ ಮಾಡಿದರು, ಅಂದರೆ ಡಿಸೆಂಬರ್ ಮಂತ್ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ಇದೆ, ನಮಗೆ ಹಣ ಬರುತ್ತಾ ಇಲ್ವಾ ಅಂತ ಹೇಳಿ ಅಂತ ಕಮೆಂಟ್ ಮಾಡ್ತಾ ಇದ್ರು. ಹಾಗೆ ಜಾನ್ವರಿ ಮಂತ್ ಸ್ಟೇಟಸಲ್ಲಿ 180 ಡೇಸ್ ಕಂಪ್ಲೀಟ್ ಅಂತ ಇದೆ, ಹಣ ಬರುತ್ತಾ ಇಲ್ಲ ಹೇಳಿ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರು. ಅದಕ್ಕಾಗಿ ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬಂದ್ಬಿಡೋಣ. ಏನಂತ ನೋಡ್ತಾ ಹೋದ್ರೆ, ಈಗ ನಿನ್ನೆಯಿಂದಾನೇ ಡಿಸೆಂಬರ್ ತಿಂಗಳ ಹಣ ಆಲ್ರೆಡಿ ಎಲ್ಲರಿಗೂ ಕೂಡ ಜಮಾ ಆಗ್ತಾ ಬರ್ತಿದೆ. ಹಾಗೆ ನನಗೂ ಕೂಡ ನಿನ್ನೆ ಹಣ ಬಂದಿದೆ, ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ. ನಾನು ಸ್ಕ್ರೀನ್ಶಾಟ್ ಹಾಕಿದ್ದೇನೆ. ನನಗೆ ಡಿಸೆಂಬರ್ ತಿಂಗಳ ಹಣ 3,000 ಕ್ರೆಡಿಟ್ ಆಗಿದೆ. ಇವತ್ತು ಕ್ರೆಡಿಟ್ ಆಗಿದೆ, ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಾನು ಹಾಕಿದ್ದೇನೆ ನೋಡಿ. ನನಗೆ ಡಿಸೆಂಬರ್ ತಿಂಗಳ ಹಣ ಮಾತ್ರ ಜಮಾ ಆಗಿದೆ, ಇನ್ನೂ ಕೂಡ ಜನವರಿ ಮಂತ್ ತಿಂಗಳ ಹಣ ಕ್ರೆಡಿಟ್ ಆಗಿಲ್ಲ. ಅದಕ್ಕಾಗಿ ಈಗ ಅವರು ಡೌಟ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ ಡಿಸೆಂಬರ್ ಮಂತ್ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ಇದೆ, ಹಣ ಬರುತ್ತಾ ಇಲ್ವಾ ಅಂತ. ನಂದು ಕೂಡ ಡಿಸೆಂಬರ್ ಮಂತ್ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತಾನೆ ಇದೆ. ಅಂದರೆ ಯಾವ ರೀತಿ ಪೆಂಡಿಂಗ್ ಅಂತ ಇರುತ್ತೆ ಅಂದರೆ, ಪೇಮೆಂಟ್ ಸ್ಟೇಟಸಲ್ಲಿ ಪೇಮೆಂಟ್ ಪಾವತಿ ಸ್ಥಿತಿ ಅಂತ ಇಲ್ಲಿ ಕಾಣುತ್ತಲ್ಲ, ಇಲ್ಲಿ ಪೆಂಡಿಂಗ್ ಅಂತ ಇದ್ರೆ ಇಲ್ಲಿ ಕೆಳಗೆ ಪ್ರೆಸೆಂಟ್ ಸ್ಟೇಟಸಲ್ಲಿ ಪೋಸ್ಟ್ ಡಿಬಿಟಿ ಅಂತ ಇದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ. ಮೊದಲು ನೀವು ಕೂಡ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೆಸೆಂಟ್ ಸ್ಟೇಟಸಲ್ಲಿ ಡಿಬಿಟಿ ಪುಷ್ಡ್ ಅಂತಾರೆ ಇರಬೇಕು ಅಥವಾ ಡಿಬಿಟಿ ಪ್ರೊಸೀಡ್ ಅಂತಾರ ಇರಬೇಕು. ಇನ್ನೂ ಕೂಡ ಡಿಬಿಟಿ ಪ್ರೊಸೀಡ್ ಆಗಿಲ್ಲ, ಡಿಬಿಟಿ ಪುಷ್ಡ್ ಅಂತಾನೆ ಇದೆ. ನನ್ನ ಸ್ಟೇಟಸಲ್ಲಿ ಕೂಡ ಅದೇ ರೀತಿನೇ ಇದೆ, ಡಿಬಿಟಿ ಪುಷ್ಡ್ ಅಂತ ಇದೆ. ನನಗೆ ಹಣ ಕ್ರೆಡಿಟ್ ಆಗಿದೆ, ನೀವು ನೋಡಿರ್ಬೋದು. ಈಗ ನಾನು ಸ್ಕ್ರೀನ್ಶಾಟ್ ಸಹ ನಿಮಗೆ ಹಾಕಿ ತೋರಿಸಿದ್ದೆ. ಹಾಗೆ ಮತ್ತೊಂದು ಕ್ವಶನ್ ಕೇಳಿದ್ರು, ಏನಪ್ಪ ಅಂದರೆ ಪೇಮೆಂಟ್ ಸ್ಟೇಟಸಲ್ಲಿ ಜಾನ್ವರಿ ಮಂತ್ ಪೇಮೆಂಟ್ ಸ್ಟೇಟಸಲ್ಲಿ 180 ಡೇಸ್ ಕಂಪ್ಲೀಟ್ ಅಂತ ಇದೆ ಅಂತ. ಎಲ್ಲರಿಗೂ ಕೂಡ ಅದೇ ರೀತಿ ಇದೆ, 180 ಡೇಸ್ ಕಂಪ್ಲೀಟ್ ಅಂತಾನೆ ಇದೆ. ಇನ್ನೂ ಕೂಡ ಆ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ. ಅದು ಸ್ಟೇಟಸ್ ಲೇಟಾಗಿ ಅಪ್ಡೇಟ್ ಮಾಡಿದ್ರು ಕೂಡ ಹಣ ನಿಮಗೆ ಜಮಾ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಅದು ಸ್ಟೇಟಸ್ ಅದರ ಪಾಡಿಗೆ ಅದೇ, ಅವರು ಯಾವಾಗ ಡಿಪಾರ್ಟ್ಮೆಂಟ್ ಕಡೆಯಿಂದ ಸ್ಟೇಟಸ್ ಅಪ್ಡೇಟ್ ಮಾಡ್ತಾರೆ ಅವಾಗ ಅದು ಆಟೋಮೆಟಿಕ್ ಆಗಿ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಜಾನ್ವರಿದು ಕೂಡ ಪ್ರೆಸೆಂಟ್ ಸ್ಟೇಟಸಲ್ಲಿ ಅದು ಕೂಡ ಪ್ರೆಸೆಂಟ್ ಸ್ಟೇಟಸಲ್ಲಿ ಪುಷ್ಡ್ ಅಂತಾನೆ ಆಗಬೇಕು, ಅಂದರೆ ಮಾತ್ರ ಹಣ ಬರುತ್ತೆ. ಅದು ಇನ್ನೂ ಕೂಡ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ, ಡಿಸೆಂಬರ್ದು ಆಗಿರ್ಬೋದು ಹಾಗೆ ಜಾನ್ವರಿ ತಿಂಗಳದು ಆಗಿರ್ಬೋದು, ಇನ್ನೂ ಕೂಡ ಸ್ಟೇಟಸ್ ಅಪ್ಡೇಟ್ ಮಾಡಿಲ್ಲ. ನಿಮಗೆ ಡಿಸೆಂಬರ್ದು ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಪೇಮೆಂಟ್ ಸ್ಟೇಟಸಲ್ಲಿ ಡಿಬಿಟಿ ಪುಷ್ಡ್ ಅಂತ ಇದ್ದರೆ ಸಾಕು, ನಿಮಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಯಾವೆಲ್ಲ ಡಿಸ್ಟಿಕ್ಕಿಗೆ ಹಣ ಬಂದಿದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಡಿಸ್ಟಿಕ್ ಯಾವುದು ಅಂತ. ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೇನೆ. ಪ್ರತಿಯೊಬ್ಬರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇದೇ ತರಹದ ಮಾಹಿತಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.